ಹರೇ ಶ್ರೀನಿವಾಸ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಚಾತುರ್ಮಾಸ್ಯದಲ್ಲಿ ಯಾವ ಯಾವ ಪೂಜೆಗಳನ್ನು ಮಾಡ್ಕೋಬೋದು ಅಥವಾ ಲಕ್ಷದ ಲೆಕ್ಕದಲ್ಲಿ ಹೇಗೆ ಮಾಡಬೇಕು, ನಾವು ದೇವರಿಗೆ ಪೂಜೆ ಆಗಿರಲಿ ಸೇವೆ ಆಗಿರಲಿ ಹೇಗೆ ಮಾಡಬೇಕು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಯಾವ್ದು ಮಾಡ್ಕೋಬೋದು ಅಂತ ಸಹ ಹೇಳ್ತೀನಂತೆ. ಚಾತುರ್ಮಾಸ್ಯದಲ್ಲಿ ಒಂದೊಂದು ತಿಂಗಳು ಒಂದೊಂದು ಭಗವದ್ ರೂಪಗಳ ಚಿಂತನೆಯನ್ನು ಮಾಡ್ತಾ ಎಲ್ಲ ಪೂಜೆಗಳನ್ನು ಸೇವೆಗಳನ್ನು ಭಗವಂತನಿಗೆ ಸಲ್ಲಿಸಬೇಕು. ಹಾಗಾಗಿ ಮೊದಲನೇ ತಿಂಗಳು ಶ್ರೀಧರ ರೂಪಿ ಪರಮಾತ್ಮ, ಎರಡನೇ ತಿಂಗಳು ಋಷಿಕೇಶ ರೂಪಿ ಪರಮಾತ್ಮ, ಮೂರನೇ ತಿಂಗಳು ಪದ್ಮನಾಭ ರೂಪಿ ಪರಮಾತ್ಮ, ನಾಲ್ಕನೇ ತಿಂಗಳಲ್ಲಿ ದಾಮೋದರ ರೂಪಿ ಪರಮಾತ್ಮ. ಹೀಗೆ ಭಗವದ್ ರೂಪದ ಚಿಂತನೆಯನ್ನು ಮಾಡ್ತಾ ಎಲ್ಲ ಚಾತುರ್ಮಾಸ್ಯದ ಸೇವೆಗಳನ್ನು ಈ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಈಗ ಪೂಜೆಗಳಲ್ಲಿ ಯಾವ್ದು ಮಾಡ್ಕೋಬೋದು ಅಂತಂದರೆ, ತುಳಸಿ ಪೂಜೆಯನ್ನು ಮಾಡ್ಕೊಳ್ಳೋದು. ಪ್ರತಿ ದ್ವಾದಶಿ ತುಳಸಿಗೆ ಸಾಯಂಕಾಲ ಪೂಜೆಯನ್ನು ಮಾಡಬೇಕು. ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಯಥಾರೀತಿ ತುಳಸಿಗೆ ನೀರು ಹಾಕಿ, ತುಳಸಿಗೆ ಅರಿಶಿನ ಕುಂಕುಮ ಹಚ್ಚಿ, ಹೂವು ಏರಿಸಿ, ಗೆಜ್ಜೆ ವಸ್ತ್ರ ಏರಿಸಿ ಪೂಜೆಯನ್ನು ಮಾಡ್ಕೊಂಡಿರಬೇಕು. ಸಾಯಂಕಾಲ ಮತ್ತು ಕೈಕಾಲು ಮುಖವನ್ನು ತೊಳೆದು ಬೇರೆ ವಸ್ತ್ರವನ್ನು ಉಟ್ಕೊಂಡು ಅಥವಾ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ತುಳಸಿಯನ್ನು ಮುಟ್ಟದೆ ದೂರದಿಂದ ಅರಿಶಿನ ಕುಂಕುಮ ಏರಿಸಿ ನಂತರ ತುಳಸಿಯ ಮುಂದೆ ದೀಪವನ್ನು ಹಚ್ಚಿಡಬೇಕು. ದೇವರ ಮುಂದೆ ದೀಪ ಹಚ್ಚಿ ನಂತರ ತುಳಸಿಗೆ ದೀಪವನ್ನು ಹಚ್ಚಬೇಕು. ಅದೇ ದೀಪವನ್ನು ದಾನವಾಗಿ ಕೊಡ್ಬೋದು, ದೀಪದಾನದಲ್ಲಿ ಆ ರೀತಿಯೂ ಮಾಡ್ಕೋಬೋದು, ಅಥವಾ ಬೆಳಗ್ಗೆ ಹಚ್ಚಿಟ್ಟು ದಾನವಾಗಿ ಕೊಡ್ಬೋದು, ನಿಮ್ಮ ಅನುಕೂಲ. ನಂತರ ತುಳಸಿಯ ಹಾಡುಗಳು ಸ್ತೋತ್ರಗಳನ್ನು ಹೇಳ್ತಾ ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ತುಳಸಿಗೆ ಉಡಿಯನ್ನು ತುಂಬಬೇಕು. ಅಕ್ಕಿ, ಅಡಿಕೆ, ಅರಿಶಿನ ಬೇರು ಹಾಕಿ ಪ್ರತಿ ದ್ವಾದಶಿ ತುಳಸಿಗೆ ಉಡಿಯನ್ನು ತುಂಬೋದು. ಆ ಉಡಿಯನ್ನು ಮುತ್ತೈದೆಗೆ ಕೊಡ್ಬೋದು. ಆಮೇಲೆ ತುಳಸಿಗೇನಾದರೂ ನೈವೇದ್ಯವನ್ನು ಮಾಡಬೇಕು. ಹಾಲು, ಸಕ್ಕರೆ, ಹಣ್ಣು, ಬೆಲ್ಲ ಈ ರೀತಿಯಾಗಿ ತುಳಸಿಗೆ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದು. ಈ ರೀತಿಯಾಗಿ ಪ್ರತಿ ದ್ವಾದಶಿನೂ ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಕೊನೆಯದಾಗಿ ತುಳಸಿ ದಾನವನ್ನು ಕೊಡ್ಬೋದು, ವಸ್ತ್ರದಾನವನ್ನು ಮುತ್ತೈದೆಗೆ ಕೊಡ್ಬೋದು. ಇದೊಂದು ಪೂಜೆ. ಇನ್ನು ಲಕ್ಷದ ಲೆಕ್ಕದಲ್ಲಿ ಯಾವುದಾದ್ರೂ ಪೂಜೆಗಳನ್ನು ಮಾಡ್ಕೋಬೋದಾ ಅಂತಂದರೆ, ದೇವರಿಗೆ ಲಕ್ಷ ಗೆಜ್ಜೆ ವಸ್ತ್ರವನ್ನು ಏರಿಸೋದು. ಅಂದರೆ ದಿನನಿತ್ಯ ಲಕ್ಷ್ಮೀನಾರಾಯಣರಿಗಾಗಲಿ ಅಥವಾ ವೆಂಕಟೇಶ ಪದ್ಮಾವತಿಗಾಗಲಿ ಫೋಟೋವನ್ನು ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸೋದು. ಎಷ್ಟು ಏರಿಸಬೇಕು ಅಂದರೆ, ಕೆಂಪು ಹಚ್ಚಿದಂತಹ ಗೆಜ್ಜೆ ವಸ್ತ್ರ. ಲಕ್ಷದ ಲೆಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿನಿತ್ಯ 500 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಇದು ಲಕ್ಷದ ಲೆಕ್ಕದಲ್ಲಿ ಯಾವುದಾದ್ರೂ ಹಿಡಿದ್ರೆ ಬೇಗ ಮುಗಿಯೋದಲ್ಲ ಸ್ನೇಹಿತರೆ, 4 ತಿಂಗಳಲ್ಲಿ ಮುಗಿಯೋದು ತುಂಬ ಕಷ್ಟ. ಹಾಗಾಗಿ ಲಕ್ಷದ ಲೆಕ್ಕದಲ್ಲಿ ಯಾರು ಹಿಡಿತೀರೋ ಅಂಥವರು ದಿನನಿತ್ಯ ಮಾಡ್ತಾ ಹೋಗೋದು. ಚಾತುರ್ಮಾಸ್ಯ ಮುಗಿದ ಮೇಲೂ ಸಹ ದಿನನಿತ್ಯ ಮಾಡೋದು. ಚಾತುರ್ಮಾಸ್ಯ ಬರೋ ತನಕನೂ ಮಾಡ್ಬೋದು. ಹಾಗೆ ಲಕ್ಷ ಗೆಜ್ಜೆ ವಸ್ತ್ರದಲ್ಲಿ 108 ಗೆಜ್ಜೆದು ಏರಿಸ್ಬೋದು, 500 ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ಈ ರೀತಿಯಾಗಿ ಮಾಡ್ಕೋಬೇಕು. ಕೊನೆಯದಾಗಿ 1 ಲಕ್ಷ ಆದಮೇಲೆ ಮೇಲೆ 8,000 ಲೆಕ್ಕದಲ್ಲಿ ಹೆಚ್ಚಿಗೆ ಮಾಡಬೇಕಾಗತ್ತೆ. ಈ ರೀತಿ ಲಕ್ಷ ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದು. ಕೊನೆಯದಾಗಿ ದಂಪತಿಗಳಿಗೆ ಭೋಜನಕ್ಕೆ ಹಾಕಿ ನಂತರ ವಸ್ತ್ರದಾನವನ್ನು ಮಾಡೋದು ದಂಪತಿಗಳಿಗೆ. ಇನ್ನು ಲಕ್ಷ ಗೆಜ್ಜೆ ವಸ್ತ್ರ ದಾನವನ್ನು ಮಾಡೋದು, ಅದು ಅಷ್ಟೇ 500, 108 ಆ ರೀತಿ ಗೆಜ್ಜೆ ವಸ್ತ್ರ ಮಾಡಿಕೊಂಡು ಒಂದು ಉಂಡೆ ಥರ ಮಾಡಿ ದಕ್ಷಿಣೆ ಸಹಿತ ದಾನವಾಗಿ ಕೊಡ್ತಕ್ಕಂಥದ್ದು. ಇನ್ನು ಲಕ್ಷ ಬತ್ತಿ ಸಮರ್ಪಣೆ ದೇವರಿಗೆ, ಲಕ್ಷ ಮಂಗಳಾರತಿ ಬತ್ತಿಗಳನ್ನು ಮಾಡಿ ದೇವಸ್ಥಾನಗಳಿಗಾದರೂ ಕೊಡ್ಬೋದು. ಯಾರಿಗಾದರೂ ಮನೆಗಳಲ್ಲಿ ದಿನನಿತ್ಯ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರಲ್ವ, ಅಂಥವರ ಮನೆಗೆ ಮಂಗಳಾರತಿ ಬತ್ತಿಯನ್ನು ಮಾಡಿ ದಾನವಾಗಿ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಇಲ್ಲ ನೀವೇ ದಿನನಿತ್ಯ ದೇವರಿಗೆ ಮಂಗಳಾರತಿ ಬತ್ತಿಯನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಎಷ್ಟೆಷ್ಟು ಅಂತಂದರೆ ದಿನನಿತ್ಯ ಒಂದು 5 ಅಥವಾ 11 ಈ ರೀತಿ ಮಂಗಳಾರತಿಯನ್ನು ಮಾಡ್ತಾ ಹೋಗಬೇಕು. ಅದು ತುಂಬ ಲೇಟ್ ಆಗುತ್ತೆ ಲಕ್ಷ ಮುಗಿಯೋದು. ಅದಕ್ಕೋಸ್ಕರ ಯಾರಾದರೂ ದೇವಸ್ಥಾನಗಳಿಗೆ ಆದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾರೆ, ಅಥವಾ ಮಠಗಳಿಗೆ ದೇವರ ಪೂಜೆಗಳನ್ನು ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಅಲ್ಲಿ ನೀವು ತುಪ್ಪದಲ್ಲಿ ನೆನೆಸಿ ದಾನವಾಗಿ ಕೊಡ್ತಕ್ಕಂಥದ್ದು. ಇದು ಲಕ್ಷ ದಾನನಾದರೂ ಹಿಡ್ಕೋಬೋದು, ಲಕ್ಷ ಮಂಗಳಾರತಿ ಬತ್ತಿನಾದರೂ ಮಾಡೋದು ಲೆಕ್ಕ ಹಿಡ್ಕೋಬೋದು, ಮಾಡಿ ದಾನ ಕೊಡೋದು ಅಥವಾ ದೇವರಿಗೆ ಸಮರ್ಪಣೆ ಮಾಡೋದು, ಲಕ್ಷ ಹೂ ಬತ್ತಿಯನ್ನು ಹಚ್ಚೋದು. ಈ ರೀತಿ ಲಕ್ಷದಲ್ಲಿ ಬತ್ತಿಯ ಸಮರ್ಪಣೆಯನ್ನು ಮಾಡಿಕೊಳ್ಳೋದು. ಇನ್ನು ವೇಣಿ ಬಂಧನವನ್ನು ಮಾಡೋದು. ಪ್ರತಿ ದ್ವಾದಶಿ ಒಬ್ಬ ಮುತ್ತೈದೆಗೆ ಹೆರಳನ್ನು ಹಾಕಿ ಹೂವನ್ನು ಮುಡಿಸ್ಬೇಕು. ಈ ರೀತಿ ಪ್ರತಿ ದ್ವಾದಶಿ ಮಾಡೋದು.
ಕೊನೆ ದ್ವಾದಶಿ ಸಾಧ್ಯವಾದರೆ ಬಂಗಾರದ್ದು ಹೂವು ಅಂತ ಹೇಳ್ತಾರಲ್ವ, ಆ ಥರದ್ದು ಮಾಡಿಸಿ ಕೊಡ್ಬೋದು, ಅಥವಾ ಯಥಾಶಕ್ತಿ ದಾನವನ್ನು ಮಾಡೋದು. ಇನ್ನು ಲಕ್ಷ ನಮಸ್ಕಾರ ಅಂದರೆ ನಾನು ನಿಮಗೆ ನಮಸ್ಕಾರ ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಲ್ಲ, ಆ ರೀತಿಯಾಗಿ ಲಕ್ಷ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಇದು ಅಷ್ಟೇ 4 ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ, ಕಂಟಿನ್ಯೂಸ್ ಆಗಿ ಹಾಗೆ ಮಾಡ್ತಾ ಹೋಗೋದು. ಲೆಕ್ಕ ಇಟ್ಕೋಬೇಕು, ಲಕ್ಷದ ಮೇಲೆ 8,000 ನಮಸ್ಕಾರ ಆಗಬೇಕು. ಆ ರೀತಿ ಲಕ್ಷ ನಮಸ್ಕಾರವನ್ನು ಮಾಡೋದು. ಆಮೇಲೆ ಲಕ್ಷ ಪ್ರದಕ್ಷಿಣೆ ಹೇಗೆ ಅಂತಂದರೆ 10 ಪ್ರದಕ್ಷಿಣೆ ಬಂದು 1 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಅಥವಾ 100 ಪ್ರದಕ್ಷಿಣೆ ಬಂದು 1 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಹೀಗೆ ಲಕ್ಷ ಪ್ರದಕ್ಷಿಣೆ ಅಂತ ಲೆಕ್ಕ ಇಟ್ಕೊಂಡು ಒಮ್ಮೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. 10ಕ್ಕೆ 100ಕ್ಕೆ ಹೀಗೆ ನಮಸ್ಕಾರವನ್ನು ಮಾಡೋದು. ಇದು ಲಕ್ಷ ಪ್ರದಕ್ಷಿಣೆ. ಲಕ್ಷ ನಮಸ್ಕಾರ ಬೇರೆ, ಲಕ್ಷ ಪ್ರದಕ್ಷಿಣೆ ಬೇರೆ. ಆಮೇಲೆ ಲಕ್ಷ ತುಳಸಿ ಅರ್ಚನೆ, ಇದನ್ನು ಗಂಡಸರು ಮಾಡ್ತಕ್ಕಂಥದ್ದು, ಹೆಣ್ಮಕ್ಳೆಲ್ಲ. ಗಂಡಸರು ಲಕ್ಷ ತುಳಸಿ ಅರ್ಚನೆ ದಿನನಿತ್ಯ 108 ತುಳಸಿ, 1008 ತುಳಸಿ ಅರ್ಚನೆಯನ್ನು ಮಾಡ್ತಾ ಹೋಗೋದು. ಲಕ್ಷ ಆಗೋ ತನಕನೂ ಮಾಡೋದು. ಮೇಲೆ 8,000 ಬಡ್ಡಿ ಅಂತ ಹೇಳಿ ಮಾಡಬೇಕು. ಲಕ್ಷ ಅಂದರೆ ಲಕ್ಷನೇ ಮಾಡಬಾರ್ದು, ಮಧ್ಯದಲ್ಲಿ ಒಂದೆರಡು ಲೆಕ್ಕ ತಪ್ಪಿ ಹೋಗಿರುತ್ತೆ. ಆ ರೀತಿಯಾಗಿ ಅದಕ್ಕೋಸ್ಕರ ಮೇಲೆ ಎಕ್ಸ್ಟ್ರಾ ಬಡ್ಡಿ ಅಂತ ಹೇಳಿ 5,000, 8,000 ಹೀಗೆ ಮಾಡ್ತಾರೆ. ಹಾಗಾಗಿ ಲಕ್ಷ ತುಳಸಿ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು. ಇದಕ್ಕೆಲ್ಲನೂ ದಾನಗಳು ಏನು ಕೊನೆಯದಾಗಿ ಅಂದರೆ ಉದ್ಯಾಪನೆಯನ್ನಂತೂ ಮಾಡಲೇಬೇಕು. ಪ್ರತಿಯೊಂದು ದಾನಕ್ಕಾಗಿರಲಿ, ಪೂಜೆಗಾಗಿರಲಿ, ನಾವು ಏನೇ ಒಂದು ಸೇವೆ ಮಾಡ್ತೀವಿ, ವ್ರತ ಮಾಡ್ತೀವಿ ಅಂತಂದರೆ ಅದಕ್ಕೆ ಉದ್ಯಾಪನೆ ಅಂತ ಮಾಡಲೇಬೇಕು. ಹಾಗಾಗಿ ಎಲ್ಲದಕ್ಕೂ ಸೇರಿಸಿ ಒಮ್ಮೆ ಉದ್ಯಾಪನೆಯನ್ನು ಮಾಡ್ಕೋಬೋದು. ಜೀವನದಲ್ಲಿ ಯಾವಾಗಾದರೂ ಒಂದು ಸಲ ಉದ್ಯಾಪನೆಯನ್ನು ಮಾಡ್ಕೋಬೋದು. ಆಗುತ್ತೆ ನಮಗೆ ಅಂತಂದರೆ ಈ ವ್ರತಗಳನ್ನು ಮುಗಿದ ಮೇಲೆ ಉದ್ಯಾಪನೆಯನ್ನು ಆಚಾರ್ಯರ ಮುಖೇನ ಅವರ ಒಂದು ಸಲಹೆ ಮೇರೆಗೆ ಉದ್ಯಾಪನೆಯನ್ನು ಮಾಡಬೇಕಾಗುತ್ತೆ. ಅವರಾಗಲೇ ಹೇಳ್ತಾರೆ ಹೇಗೆ ಮಾಡಿಸ್ಬೇಕು ಉದ್ಯಾಪನೆ ಅಂತ ಹೇಳಿ. ಕೆಲವೊಂದು ಹೋಮಗಳು ಅದು ಇರುತ್ತೆ, ಮಾಡಿಸಿ ಉದ್ಯಾಪನೆಯನ್ನು ಮಾಡಿಸ್ತಾರೆ. ಆ ರೀತಿಯಾಗಿ ಎಲ್ಲ ಲೆಕ್ಕ ಇಟ್ಕೋಬೇಕು. ನೀವು ಒಂದು ಕಡೆ ಬರೆದಿಟ್ಕೊಂಡು ಏನೇನು ಮಾಡಿದ್ದೀವಿ ನಾವು, ಸೇವೆಗಳು, ಪೂಜೆಗಳು, ವ್ರತಗಳು, ಅದನ್ನು ಬರೆದಿಟ್ಕೊಂಡು ಕೊನೆಯದಾಗಿ ಒಮ್ಮೆ ಉದ್ಯಾಪನೆಯಲ್ಲಿ ಎಲ್ಲನೂ ಸಂಕಲ್ಪ ಮಾಡಿಸಿ ಉದ್ಯಾಪನೆಯನ್ನು ಮಾಡಿಸ್ತಾರೆ. ಆ ರೀತಿಯೂ ಮಾಡ್ಕೋಬೋದು. ಹೀಗೆ ಲಕ್ಷ ತುಳಸಿ ಅರ್ಚನೆ ಗಂಡಸರು ಅಂದರೆ ಪುರುಷರು ಮಾಡ್ತಕ್ಕಂಥದ್ದು. ಆಮೇಲೆ ಲಕ್ಷ ಹೂವು ಅರ್ಚನೆ, ಪುಷ್ಪಾರ್ಚನೆ, ಇದನ್ನು ಸ್ತ್ರೀಯರು ಪುರುಷರು ಯಾರಾದರೂ ಮಾಡ್ಬೋದು. ಪ್ರತಿನಿತ್ಯ 108, 1008 ಪುಷ್ಪವನ್ನು ದೇವರಿಗೆ ಅರ್ಚನೆಯನ್ನು ಮಾಡ್ತಾ ಬರೋದು. ಒಂದು ಫೋಟೋ ಇಟ್ಕೋಬೇಕು, ಅಥವಾ ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಕೋಬೇಕು. ಹೂವನ್ನು ಒಂದೊಂದು ಸಹಸ್ರನಾಮವಾದರೂ ಹೇಳ್ಕೊಂಡು ಅರ್ಚನೆ ಮಾಡ್ಬೋದು, ಅಥವಾ ಅಷ್ಟೋತ್ತರ ಹೇಳ್ಕೊಂಡು 108 ಅರ್ಚನೆಯನ್ನು ಮಾಡ್ಬೋದು ಲಕ್ಷ್ಮೀನಾರಾಯಣಗೆ. ಆಮೇಲೆ ಸ್ತ್ರೀಯರು ಮಾಡೋದಾಯಿತು ಅಂದರೆ ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ಬೋದು. ಈ ರೀತಿ ಯಾವುದಾದ್ರೂ ಇಟ್ಕೊಂಡು ನೀವು ಲೆಕ್ಕ ಸಿಗುತ್ತೆ ಅಂತ ಅರ್ಚನೆಯನ್ನು ಮಾಡ್ತಾ ಹೋಗೋದು. 1008 ಈ ರೀತಿಯಾಗಿ ಅರ್ಚನೆಯನ್ನು ಮಾಡೋದು. ಪುಷ್ಪ ಅಂತಂದರೆ ವಾಸನೆ ಇರುವಂಥ, ಪರಿಮಳ ಇರುವಂಥ ಹೂವನ್ನೇ ತಗೋಬೇಕು. ಪರಿಮಳ ಇಲ್ಲದೆ ಇರುವಂಥ ಹೂವನ್ನು ದೇವರಿಗೆ ಯಾವತ್ತೂ ಸಮರ್ಪಣೆಯನ್ನು ಮಾಡಬಾರ್ದು. ಹಾಗಾಗಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸಂಪಿಗೆ, ಪಾರಿಜಾತ, ಸುಗಂಧರಾಜ ಈ ಥರ ಪರಿಮಳ ಇರ್ತಕ್ಕಂಥ ಹೂವನ್ನು ದೇವರಿಗೆ ಏರಿಸೋದು. ಇನ್ನು ಲಕ್ಷ ಹತ್ತಿ ಕಾಳನ್ನು ಬಿಡಿಸೋದು. ಕಾಳು ಅಂದರೆ ಹತ್ತಿಯನ್ನು ತಗೊಂಡು, ಕಾಳಿರುವಂಥ ಹತ್ತಿಯನ್ನು ತಗೊಂಡು ದಿನನಿತ್ಯ ಹತ್ತಿ ಬಿಡಿಸಿ ಇಟ್ಕೊಳ್ಳೋದು. ಆ ಕಾಳುಗಳನ್ನು ಎಣಿಸಿ ಇಟ್ಕೊಳ್ಳೋದು. ಲಕ್ಷ ಆಗೋ ತನಕ ಅಂದರೆ ಲಕ್ಷದ ಮೇಲೆ 5,000, 8,000 ಅಂತ ಹೇಳಿದೆ. ಲಕ್ಷ ಆಗೋ ತನಕನೂ ಲೆಕ್ಕ ಇಟ್ಕೋಬೇಕು. ಹಾಗೆ ಬಿಡಿಸಿದಂಥ ಕಾಳನ್ನು ಎಷ್ಟಾಗುತ್ತೋ ಅಷ್ಟು, ದಿನನಿತ್ಯ ಇಷ್ಟು ಅಂತ ಇರುತ್ತಲ್ಲ. ಮತ್ತು ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಿಟ್ಟು ಕಾಳನ್ನು ಬಿಡಿಸಿ ಅದನ್ನು ಒಂದು ಹಸುವಿಗೆ ತಿನ್ನಲಿಕ್ಕೆ ಕೊಡಬೇಕು. ಹಸುವಿಗೆ ಅರಿಶಿನ ಕುಂಕುಮ ಹಚ್ಚಿ, ಕಾಳು ಒಂದು ಸ್ವಲ್ಪ ಬೆಲ್ಲ, ಅದನ್ನು ಹಸುವಿಗೆ ತಿನ್ನಿಸ್ಬೇಕು. ಈ ರೀತಿ ಹತ್ತಿ ಕಾಳನ್ನು ಬಿಡಿಸಿ ಆಕಳಿಗೆ ತಿನ್ನಲಿಕ್ಕೆ ಕೊಡೋದು. ಈ ರೀತಿ ಲಕ್ಷ ಹತ್ತಿ ಕಾಳು, ಲಕ್ಷದ ಮೇಲೆ 8,000 ಹತ್ತಿ ಕಾಳನ್ನು ಬಿಡಿಸುವಂಥದ್ದು ಇದು ಒಂದು ವ್ರತ ಅಂತ ಹೇಳ್ಬೋದು. ಇನ್ನು ಲಕ್ಷ ದೀಪವನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದಾನವಾಗಿ ಕೊಡ್ತಕ್ಕಂಥದ್ದು, ಲಕ್ಷ ಗಂಧವನ್ನು ದೇವರಿಗೆ ಏರಿಸ್ತಕ್ಕಂಥದ್ದು, ಮತ್ತು ಲಕ್ಷ ಕುಂಕುಮಾರ್ಚನೆ, ಅರಿಶಿಣದ ಅರ್ಚನೆ ಅಂತಲೂ ಸಹ ಮಾಡ್ತಾರೆ. ಅದನ್ನು ಸಹ ಹೀಗೆ ಸಹಸ್ರನಾಮ ಅಥವಾ ಅಷ್ಟೋತ್ತರವನ್ನು ಹೇಳ್ತಾ ದೇವರ ಮುಂದೆ, ಫೋಟೋ ಮುಂದೆ ಆಗಿರಲಿ ಅಥವಾ ವಿಗ್ರಹದ ಮುಂದೆ ಆಗಿರಲಿ, ಒಂದು ಪ್ಲೇಟನ್ನು ಇಟ್ಕೊಂಡು ಪ್ಲೇಟಲ್ಲಿ ಅರ್ಚನೆಯನ್ನು ಮಾಡ್ತಾ ಹೋಗೋದು. ಲಕ್ಷ್ಮೀ ಶೋಭಾನವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗೋದು. ಈ ರೀತಿಯಾಗಿ ಪ್ರತಿನಿತ್ಯವಾಗಿ ಅರ್ಚನೆಯನ್ನು ಮಾಡ್ತಾ ಹೋಗೋದು. ಹೀಗೆ ಕೆಲವೊಂದು ಪೂಜೆಗಳನ್ನು ಮಾಡ್ಕೋಬೋದು ಸ್ನೇಹಿತರೆ.
ಲಕ್ಷದ ಲೆಕ್ಕದಲ್ಲಿ ಮಾಡ್ತಕ್ಕಂಥದ್ದನ್ನು ನಿಮಗೆ ತಿಳಿಸಿದ್ದೀನಿ. ಯಾವುದಾದ್ರೂ ಹಿಡಿದು ಮಾಡ್ಕೋಬೋದು. ಅಂದರೆ ಎಷ್ಟು 1 ವರ್ಷ 2 ವರ್ಷ ಆಗುತ್ತೆ, ಅದು ಯಾವಾಗ ಆಗುತ್ತೋ ಆವಾಗ ಅದನ್ನು ಮುಗಿಸಿ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವ್ರತಗಳನ್ನು ಕೆಲವೊಂದನ್ನು ಮಾಡ್ಬೋದು ಈ ಒಂದು ಚಾತುರ್ಮಾಸ್ಯದಲ್ಲಿ. ಯಾವ ವ್ರತಗಳನ್ನು ಮಾಡ್ಬೋದು ಅಂದರೆ, ರಂಗೋಲಿಯ ವ್ರತವನ್ನು ಹಿಡಿದ್ರೆ ಚಾತುರ್ಮಾಸ್ಯದ ರಂಗೋಲಿ, ಇದನ್ನು ನಾನು ಪ್ರತಿ ವರ್ಷ ಹಾಕಿ ತೋರಿಸಿದ್ದೀನಿ, ಚೆಕ್ ಮಾಡ್ಕೊಳ್ರಿ, ಸಿಗುತ್ತೆ ಚಾತುರ್ಮಾಸ್ಯದ ರಂಗೋಲಿ ಅಂತ ಹೇಳಿ. ಚಾತುರ್ಮಾಸ್ಯದ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು. ಈ ವ್ರತ 5 ವರ್ಷ ಮಾಡಬೇಕು. ಪ್ರತಿ ವರ್ಷದಲ್ಲೂ ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಹಾಕಬೇಕು. ಅದರ ಕಥೆನೂ ಸಹ ನಿಮಗೆ ಹಾಕಿದ್ದೀನಿ, ನಾನು ಪೋಸ್ಟ್ ಮಾಡಿದ್ದೀನಿ. ಆ ಕಥೆಯನ್ನು ಓದ್ಕೋಬೇಕು. ಅರ್ಘ್ಯವನ್ನು ಕೊಡಬೇಕು 33 ಬಾರಿ. 33 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಈ ರಂಗೋಲಿಗೆ. ಪ್ರತಿನಿತ್ಯ ರಂಗೋಲಿ ಹಾಕಬೇಕು, ಕಥೆ ಓದಬೇಕು, ಮತ್ತು ಅರ್ಘ್ಯ ಕೊಡಬೇಕು, ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಇದು ಅಷ್ಟೇ ಸಂಕಲ್ಪಪೂರ್ವಕವಾಗಿ, ಯಾವುದನ್ನೇ ಮಾಡಿರಿ ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಕೊನೆಗೆ ಮುಕ್ತಾಯವನ್ನು ಮಾಡಬೇಕು, ಒಮ್ಮೆ ಉದ್ಯಾಪನೆಯನ್ನು ಮಾಡಬೇಕು. ಗೋಪದ್ಮವನ್ನು ಹಿಡಿದಿರೋರು ಅಷ್ಟೇ, ಅದೂ ಅಷ್ಟೇ 5 ವರ್ಷ ಹಾಕ್ತಕ್ಕಂಥದ್ದು. ಆಕಳನ್ನು ಬಿಡಿಸಿ ಆಕಳ ಹೊಟ್ಟೆಯಲ್ಲಿ ಪದ್ಮಗಳನ್ನು 33 ಪದ್ಮಗಳನ್ನು ಹಾಕ್ತಕ್ಕಂಥದ್ದು. ಅದೂ ಅಷ್ಟೇ 33 ನಮಸ್ಕಾರ ಇರುತ್ತೆ, ಅರ್ಘ್ಯ ಕೊಡೋದಿರುತ್ತೆ. ಈ ರೀತಿ 5 ವರ್ಷ ಮಾಡ್ತಕ್ಕಂಥದ್ದು. ಮಧ್ಯದಲ್ಲಿ ತಪ್ಪಿ ಹೋದರೆ 2 ಹಾಕಬೇಕು ಸ್ನೇಹಿತರೆ. ಈಗ ಚಾತುರ್ಮಾಸ್ಯದ ರಂಗೋಲಿ ಅಷ್ಟೇ, ಮಧ್ಯದಲ್ಲಿ 3 ದಿನಗಳು ತಪ್ಪಿದವು ಅಂತಂದರೆ 5ನೇ ದಿನದಿಂದ ಒಂದೊಂದು ಎಕ್ಸ್ಟ್ರಾ ಹಾಕ್ತಾ ಹೋಗಬೇಕು. 2 ರಂಗೋಲಿ, ಅವತ್ತಿನ ರಂಗೋಲಿ, ತಪ್ಪಿರೋ ರಂಗೋಲಿ, ಆ ರೀತಿ 2 ರಂಗೋಲಿಯನ್ನು ಹಾಕ್ತಾ 66 ನಮಸ್ಕಾರ ಹಾಕಬೇಕು, 66 ಸಲ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ತಪ್ಪಿದ್ದು ಬಿಡೋ ಹಾಗಿಲ್ಲ. ನಾನು ನಿನ್ನೆ ಹಾಕಲಿಲ್ಲ ಇವತ್ತು ಮುಂದುವರಿಸ್ಕೊಂಡು ಹೋಗ್ತೀನಿ, ಹಾಗಲ್ಲ. ಗೋಪದ್ಮ ಆಗಿರಲಿ, ಚಾತುರ್ಮಾಸ್ಯದ ರಂಗೋಲಿ ಆಗಿರಲಿ, ಬಿಟ್ಟಿದ್ದನ್ನು ಹಾಕಲೇಬೇಕು ಕಂಪಲ್ಸರಿ. ಹೀಗೆ 5 ವರ್ಷ ಮಾಡಬೇಕು. ಒಂದೊಂದು ವರ್ಷ ಒಂದೊಂದು ದಾನ ಇದೆ ಅದಕ್ಕೆ. ಮೊದಲನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಹೆಣ್ಣೋರಿಗೆ ಅಂದರೆ ಪುಡಣ್ ಹೋಳಿಗೆ ಅಂತೀವಲ್ವ, ಕಡಲೆಬೇಳೆಯಿಂದ ಮಾಡ್ತಕ್ಕಂಥದ್ದು, ಅದನ್ನು ಕೊಡಬೇಕು. 3ನೇ ವರ್ಷ ಮುಚ್ಚೋರೆ ಅಂದರೆ ಚಕ್ಲಿ ಗಿಲ್ಗಂಚಿ ಕೊಡಬೇಕು. ಆಮೇಲೆ 4ನೇ ವರ್ಷ ಅನಾರಸ ಅಂದರೆ ಅತ್ತಿರಸವನ್ನು ಕೊಡಬೇಕು. 5ನೇ ವರ್ಷ ಮಂಡಿಗೆ. ಹೀಗೆ 5 ವರ್ಷ ದಾನವನ್ನು ಕೊಡ್ತಕ್ಕಂಥದ್ದು. ಆವಾಗ ಆಗಿಲ್ಲ ಅಂದರೆ ನೀವು ಯಾವಾಗಲಾದರೂ ದಾನಗಳನ್ನು ಕೊಟ್ಟು ಮುಗಿಸ್ಬೋದು, ತೊಂದರೆ ಇಲ್ಲ. ಆದರೆ ವ್ರತವನ್ನು ಮಾತ್ರ 5 ವರ್ಷ ಮಾಡ್ತಕ್ಕಂಥದ್ದು. ಇದು ಚಾತುರ್ಮಾಸ್ಯದ ರಂಗೋಲಿ ವ್ರತ ಅಂತ ಹೇಳ್ಬೋದು. ಇನ್ನು 12 ಶಂಖ 12 ಚಕ್ರ ಹಾಕಿ 12 ನಮಸ್ಕಾರವನ್ನು ಹಾಕಬೇಕು. ನಂತರ ಅರ್ಘ್ಯವನ್ನು ಕೊಡಬೇಕು. ಇದಕ್ಕೆ ದಾನ ಅಂತಂದರೆ ಅದೇ ಚಕ್ಲಿ ಗಿಲ್ಗಂಚಿ ಅಂತ ಹೇಳಿದ್ನಲ್ಲ, ಅದನ್ನು 12 ದಾನವಾಗಿ ಕೊಡ್ತಕ್ಕಂಥದ್ದು. ಇದೇನು 5 ವರ್ಷ ಹಾಕಬೇಕು ಅಂತ ಇಲ್ಲ. ಚಾತುರ್ಮಾಸದ ರಂಗೋಲಿಯಲ್ಲಿನೇ 12 ಶಂಖ 12 ಚಕ್ರ ಬಂದುಬಿಡುತ್ತೆ. ಹಾಗಾಗಿ ಆ ವ್ರತ ಮುಗ್ದಿರುತ್ತೆ. ಎಕ್ಸ್ಟ್ರಾ ಹಾಕಬೇಕು ಅಂದರೆ ನೀವು ಬೇರೆ ಹಿಡಿತೀನಿ ಅಂತಂದರೆ 12 ಶಂಖಚಕ್ರಗಳನ್ನು ಹಾಕೋಬೋದು. ವಿಷ್ಣು ಪಾದವನ್ನು ಹಾಕೋದು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ವಿಷ್ಣು ಪಾದ ದಿನನಿತ್ಯ ಹಾಕಬೇಕು, ಪೂಜೆ ಮಾಡ್ಕೊಳ್ಳೋದು. ಕೊನೆಯದಾಗಿ ವಿಷ್ಣು ಪಾದ ದಾನವನ್ನು ಕೊಡ್ತಕ್ಕಂಥದ್ದು. ಇನ್ನು ಲಕ್ಷ ಪದ್ಮ ಹಾಕ್ತಕ್ಕಂಥದ್ದು. ಪ್ರತಿನಿತ್ಯ ಪದ್ಮಗಳನ್ನು ಹಾಕ್ತಾ ಹೋಗೋದು. ಎಷ್ಟಾಗುತ್ತೋ ಅಷ್ಟು. 4 ತಿಂಗಳಲ್ಲಿ ಮುಗಿಸ್ತೀವಿ ಲಕ್ಷ ಪದ್ಮ ಅಂತಂದರೆ ದಿನನಿತ್ಯ 800ರಿಂದ 1000ನಾದರೂ ಹಾಕಬೇಕಾಗುತ್ತೆ ಪದ್ಮಗಳು. ಆಗುತ್ತೆ ನಮಗೆ ಅಂತಂದರೆ ಹಾಕ್ಬೋದು, ತೊಂದರೆ ಇಲ್ಲ. 4 ತಿಂಗಳಲ್ಲಿ ಮುಗಿಸ್ಬೋದು. ಲಕ್ಷ ಮೇಲೆ ಒಂದು 5000 8000 ಆ ರೀತಿ ಹಾಕಿ ಮುಗಿಸ್ಬೋದು. ಇಲ್ಲ ಆಗೋದಿಲ್ಲ ಅಂದರೆ ದಿನನಿತ್ಯ 100 108 ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪದ್ಮಗಳನ್ನು ಹಾಕಿ ಲಕ್ಷ ಪದ್ಮ ಆಗೋ ತನಕನೂ ಹಾಕೋದು. ಈ ರೀತಿಯಾಗಿ ಲಕ್ಷ ಪದ್ಮವನ್ನು ಹಿಡಿಬೋದು ಸ್ನೇಹಿತರೆ. ಮರದ ಬಾಗಿಣವನ್ನು ಕೊಡೋದು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಪ್ರತಿ ದ್ವಾದಶಿ ಕೊಡ್ತಕ್ಕಂಥದ್ದು. ಇನ್ನು ವ್ರತಗಳ ವಿಷಯಕ್ಕೆ ಬಂದರೆ ಧಾರಣ ಪಾರಣ ವ್ರತವನ್ನು ಹಿಡಿತಾರೆ. ಅದು ಅಷ್ಟೇ ಏಕಾದಶಿಯಿಂದ ಪ್ರಾರಂಭ ಮಾಡಬೇಕು. ಪ್ರಥಮ ಏಕಾದಶಿಯಿಂದ ಪ್ರಾರಂಭ ಮಾಡೋದು. ಏಕಾದಶಿ ಉಪವಾಸ, ದ್ವಾದಶಿ ಪಾರಣೆ. 1 ದಿನ ಉಪವಾಸ 1 ದಿನ ಪಾರಣೆ, 1 ದಿನ ಉಪವಾಸ 1 ದಿನ ಪಾರಣೆ, ಈ ರೀತಿ ಮಾಡಬೇಕು. ಧಾರಣೆ ಪಾರಣೆ ಅಂದರೆ ಏಕಾದಶಿ ಪೂರ್ಣ ಉಪವಾಸ, ನಿರ್ಜಲ ಉಪವಾಸ ಮಾಡಬೇಕು. ಮಾರನೇ ದಿವಸ ಬೆಳಗ್ಗೆ ದೇವರ ಪೂಜೆ ನೈವೇದ್ಯ ಎಲ್ಲವನ್ನು ಮುಗಿಸಿ ದಂಪತ್ತು ಭೋಜನವನ್ನು ಮಾಡಿಸಿ, ಅದಕ್ಕೆ ಕೆಲವೊಂದು ನಿಯಮಗಳು ಅಂತ ಇದ್ದಾವೆ, ಹಾಗೆ ಮಾಡಬೇಕು. ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ, ಅದನ್ನು ಹಾಗೇ ಮಾಡಬೇಕು. ದಂಪತ್ ಭೋಜನ ಮಾಡಿಸ್ಬೇಕು. ಆಮೇಲೆ 108 ಬಾರಿ ನಾರಾಯಣನಿಗೆ ಅರ್ಘ್ಯವನ್ನು ಕೊಡಬೇಕು. ಎಲ್ಲ ಮುಗಿಸಿ ಭೋಜನವನ್ನು ಮಾಡೋದು. ಅವತ್ತು
ಬೆಳಗ್ಗೆ ಒಂದು ಹೊತ್ತಷ್ಟೇ ಭೋಜನ, ರಾತ್ರಿ ಏನೂ ತಿನ್ನೋ ಹಾಗಿಲ್ಲ, ನೀರು ಸಹ ತಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಇದು ತುಂಬ ಕಷ್ಟವಾದಂಥ ವ್ರತ, ಆದರೆ ಮಾಡುವಂಥವರು ಮಾಡ್ತಾರೆ ಮನಸ್ಸಿಟ್ಟು. ಹೀಗೆ ಧಾರಣ ಪಾರಣ ವ್ರತವನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. ಮೊದಲಿಗೆ ಪುಣ್ಯಾಹವನ್ನು ಮಾಡಿಸ್ಕೊಂಡು ಸಂಕಲ್ಪವನ್ನು ಮಾಡಿ ವ್ರತವನ್ನು ಹಿಡಿಬೇಕು. ಈ ವ್ರತವನ್ನು ಆಷಾಢದಿಂದ ಕಾರ್ತೀಕ ತನಕ 4 ತಿಂಗಳು ಮಾಡ್ಬೋದು, ಅಥವಾ ಆಷಾಢದಲ್ಲಿ ಮಾಡಿ ಕಾರ್ತೀಕದಲ್ಲಿ ಮಾಡ್ಬೋದು, 2 ತಿಂಗಳು ಮಾಡ್ಬೋದು, ಅಥವಾ 1 ತಿಂಗಳು ಮಾಡ್ಬೋದು. ಹೇಗಾದರೂ ಮಾಡ್ಬೋದು. 1 ತಿಂಗಳಾದರೂ ಆಚರಣೆ ಮಾಡ್ಬೋದು. ಧಾರಣೆ ಪಾರಣೆ ಅಂದರೆ 1 ದಿನ ಉಪವಾಸ, 1 ದಿನ ಪಾರಣೆ, 1 ದಿನ ಉಪವಾಸ, 1 ದಿನ ಪಾರಣೆ, ಈ ರೀತಿ ಮಾಡ್ತಾ ಹೋಗೋದು. 4 ತಿಂಗಳು ಮಾಡ್ಬೋದು, 2 ತಿಂಗಳು ಅಂದರೆ ಮೊದಲನೇ ತಿಂಗಳು ಕೊನೆ ತಿಂಗಳು ಮಾಡ್ಬೋದು, ಅಥವಾ 1 ತಿಂಗಳು ಮಾಡ್ಬೋದು. ಈ ರೀತಿಯಾಗಿ ಧಾರಣ ಪಾರಣ ವ್ರತ ಅಂತ ಮಾಡ್ತಾರೆ. ಇದು ತುಂಬ ಶ್ರೇಷ್ಠವಾದದ್ದು. ಇದಕ್ಕೆ ಇದರದೇ ಆದ ನಿಯಮಗಳಿದೆ. ಅದೇ ರೀತಿಯಾಗಿ ಈ ವ್ರತವನ್ನು ಮಾಡಬೇಕು. ಇನ್ನು ಏಕಭುಕ್ತ ಅಂತ ವ್ರತವನ್ನು ಮಾಡ್ಬೋದು. ಉಂಡು ಊಟ ಕುಡಿದು ನೀರು ಅಂತ ಹೇಳ್ತಾರೆ. ಮಧ್ಯಾಹ್ನ ಭೋಜನವನ್ನು ಮಾಡಬೇಕು, ಬೆಳಗ್ಗೆ ಅಲ್ಲ, ಮಧ್ಯಾಹ್ನ ಮಾಡಬೇಕು. ಮತ್ತು ಮಾರನೇ ದಿವಸ ಮಧ್ಯಾಹ್ನದವರೆಗೂ ಸಹ ಏನನ್ನೂ ತಗೋಬಾರ್ದು, ನೀರನ್ನು ಸಹ ಕುಡಿಯೋ ಹಾಗಿಲ್ಲ. ಹಾಗೆ ಮಾಡ್ತಕ್ಕಂಥದ್ದು ಏಕಭುಕ್ತ. ಈ ವ್ರತವನ್ನು ಮುಗಿಸಿದ ಮೇಲೆ ಇದಕ್ಕೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ತಕ್ಕಂಥದ್ದು, ವಸ್ತ್ರದಾನ ಮಾಡಿಸ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಬೇಕಾಗತ್ತೆ. ಇನ್ನು ಮೌನ ವ್ರತವನ್ನು ಮಾಡ್ತಕ್ಕಂಥದ್ದು, 4 ತಿಂಗಳು ಮೌನವಾಗಿ ವ್ರತವನ್ನು ಮಾಡೋದು. ಏನೇನೇನೇನೂ ಮಾತಾಡೋ ಹಾಗಿಲ್ಲ, ಬರೀ ದೇವರ ನಾಮಸ್ಮರಣೆ, ಹಾಡುಗಳನ್ನು ಹೇಳೋದು, ದೇವರ ಸ್ತೋತ್ರವನ್ನು ಹೇಳೋದು, ಇಷ್ಟು ಬಿಟ್ಟರೆ ಇನ್ನೇನು ಮಾತಾಡೋ ಹಾಗೆ ಇಲ್ಲ. ಹೀಗೆ ಮೌನ ವ್ರತವನ್ನು ಮಾಡ್ತಕ್ಕಂಥದ್ದು 1 ತಿಂಗಳು, 2 ತಿಂಗಳು ಅಥವಾ 4 ತಿಂಗಳು ಮಾಡ್ಬೋದು ಸ್ನೇಹಿತರೆ. ಇನ್ನು 4 ತಿಂಗಳು ಹಾಸಿಗೆಯ ಮೇಲೆ ಮಲಗದೇನೆ ಕೆಳಗಡೆ ಚಾಪೆ ಮೇಲೆ ಮಲಗ್ತಕ್ಕಂಥದ್ದು ಅಥಶಯನ ಅಂತ ಹೇಳ್ತಾರೆ. ಹೀಗೆ ಮಾಡ್ಬೋದು. ಇದು ಅಷ್ಟೇ 4 ತಿಂಗಳು ಮಾಡ್ಬೋದು, 2 ತಿಂಗಳು, ಮೊದಲನೇ ತಿಂಗಳು ಕೊನೆ ತಿಂಗಳು, ಹಾಗೆ ಅನುಕೂಲ ನೋಡಿಕೊಂಡು ವ್ರತವನ್ನು ಮಾಡ್ಬೋದು. ಶಯ್ಯದಾನವನ್ನು ಮಾಡಬೇಕು. ಇದಕ್ಕೆ ಮೌನ ವ್ರತವನ್ನು ಆಚರಣೆ ಮಾಡಿರೋರು ಗಂಟೆಯನ್ನು ದಾನವಾಗಿ ಕೊಡಬೇಕು. ಇನ್ನು 1 ತಿಂಗಳು ಅಥವಾ 2 ತಿಂಗಳು ಅಥವಾ 4 ತಿಂಗಳು ಉಪ್ಪು ಇಲ್ಲದೆ ಊಟವನ್ನು ಮಾಡ್ತಕ್ಕಂಥದ್ದು. ವ್ರತ ಎಲ್ಲ ಮುಗಿದ ಮೇಲೆ ಎಲ್ಲ ಪದಾರ್ಥಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇನ್ನು ನಖ ಕೇಶ ವ್ರತ ಅಂತ ಮಾಡ್ತಾರೆ. 4 ತಿಂಗಳು ಉಗುರು ಕೂದಲನ್ನು ಕತ್ತರಿಸೋದಿಲ್ಲ, ಅದು ಒಂದು ವ್ರತ. ಉತ್ತಮವಾದಂಥ ಕನ್ನಡಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇನ್ನು ಮೌನ ಭೋಜನವನ್ನು ಮಾಡುವಂಥದ್ದು, ದಿಕ್ಕು ಭೋಜನವನ್ನು ಮಾಡುವಂಥದ್ದು. ಮೌನ ಭೋಜನ ಅಂದರೆ ಊಟ ಮಾಡುವಾಗ ಮಾತಾಡೋ ಹಾಗಿಲ್ಲ. ಆಮೇಲೆ ಕೈಕಾಲನ್ನು ತೊಳ್ಕೊಂಡು ಮಾತನ್ನು ಆಡ್ಬೋದು. ಮತ್ತು ದಿಕ್ಭೋಜನ ಅಂತ ಮಾಡ್ತಾರೆ. 1 ತಿಂಗಳು 1 ದಿಕ್ಕಿಗೆ ಕೂತ್ಕೊಂಡು ಊಟವನ್ನು ಮಾಡೋದು. ಮೊದಲಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿ 4 ತಿಂಗಳು 4 ದಿಕ್ಕಿಗೆ ಕೂತು ಊಟವನ್ನು ಮಾಡ್ತಕ್ಕಂಥದ್ದು. ಈ ವ್ರತಗಳನ್ನು ಹಿಡಿದಾಗ ಮೌನ ಭೋಜನ, ಆಮೇಲೆ ಏಕಭುಕ್ತ, ಇದೆಲ್ಲ ಹಿಡಿದಾಗ ಆದಷ್ಟು ಬಾಳೆ ಎಲೆಯಲ್ಲಿ ಅಥವಾ ಊಟದ ಎಲೆಯಲ್ಲಿ ಊಟ ಮಾಡೋದು ಶ್ರೇಷ್ಠ, ತಟ್ಟೆಯಲ್ಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡಬೇಕು. ಇನ್ನೊಂದು ಊಟದಲ್ಲಿನೇ ಇನ್ನೊಂದು ವ್ರತವನ್ನು ಮಾಡ್ತಾರೆ. ಏಕ್ಹಿಡಿ ಮೂಕೂಟ ಅಂತ ಮಾಡ್ತಾರೆ. ಅಂದರೆ ಏಕ್ಹಿಡಿ ಅಂತಂದರೆ ಒಂದೇ ಸಲ ಎಲೆಯಲ್ಲಿ ಬಡಿಸ್ಕೊಳ್ಳೋದು, ಎಲ್ಲ ಪದಾರ್ಥಗಳನ್ನು ಬಡಿಸಿ ಇಟ್ಕೊಳ್ಳೋದು, ಅಷ್ಟನ್ನೇ ಊಟ ಮಾಡಬೇಕು. ಮತ್ತೆ ಮತ್ತೆ ಬಡಿಸ್ಕೊಂಡು ಊಟ ಮಾಡೋ ಹಾಗಿಲ್ಲ. ಮತ್ತು ಮೌನವಾಗಿ ಊಟ ಮಾಡಬೇಕು. ಈ ರೀತಿಯಾಗಿ ವ್ರತವನ್ನು ಮಾಡ್ತಾರೆ. ಇದು ಈ ಊಟದ ವ್ರತಗಳೇನಿದೆ ಎಲ್ಲ ಒಟ್ಟಿಗೆ ಹಿಡಿದ್ಬಿಡ್ಬೋದು ಸ್ನೇಹಿತರೆ. ಒಂದು ದಿಕ್ಭೋಜನ, ಏಕ್ಹಿಡಿ ಮೂಕೂಟ, ಅಲ್ಲಿ ನಿಮಗೆ ಮೌನ ಭೋಜನವೂ ಆಗುತ್ತೆ, ದಿಕ್ಭೋಜನವೂ ಆಗುತ್ತೆ, ಮತ್ತು ಏಕ್ಹಿಡಿ ಅಂದರೆ ಒಂದು ಸಲ ಬಡಿಸ್ಕೊಂಡು ಊಟ ಮಾಡಿದ್ದು ಆಗುತ್ತೆ. ಈ ಎಲ್ಲ ವ್ರತಗಳನ್ನು ಮಾಡಿದಾಗ ಆದಷ್ಟು 1 ಹೊತ್ತು ಊಟವನ್ನು ಮಾಡೋದು ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ಚಾತುರ್ಮಾಸ್ಯದ ವ್ರತ ಮಾಡಿದಾಗೂ ಅಷ್ಟೇ, ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ, ಈ ವ್ರತಗಳನ್ನು ಮಾಡಿದಾಗೂ ಅಷ್ಟೇ ರಾತ್ರಿ ಹೊತ್ತು ಫಲಹಾರವನ್ನು ಸ್ವೀಕಾರ ಮಾಡೋದು, ಅಥವಾ ಏನಾದರೂ ಉಪ್ಪಿಟ್ಟು, ಅವಲಕ್ಕಿ ಆ ಥರದ್ದು ಮಾಡಿಕೊಂಡು ತಿನ್ಬೋದು. ರಾತ್ರಿ ಹೊತ್ತು ಅನ್ನವನ್ನು ತಿನ್ನಬಾರ್ದು ವ್ರತಗಳನ್ನು ಮಾಡಿದಾಗ. ಈ ರೀತಿಯಾಗಿ ಚಾತುರ್ಮಾಸ್ಯದಲ್ಲಿ ಅನೇಕ ವ್ರತಗಳು, ನೇಮಗಳು, ದಾನಗಳು ತುಂಬ ಇದೆ ಸ್ನೇಹಿತರೆ. ಹೇಳ್ತಾ ಹೋದರೆ ಎಷ್ಟು ಹೇಳಿದರೂ ಕಡಿಮೆನೇ, ಅಷ್ಟಿದೆ. ನಮ್ಮ ಕೈಲಾದದ್ದನ್ನು ನಾವು ಆಯ್ಕೆ ಮಾಡಿಕೊಂಡು ವ್ರತ ನೇಮಗಳನ್ನು ಮಾಡ್ಬೋದು.
ಮತ್ತು ಆಯಾ ವ್ರತಗಳಿಗೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಶ್ರೇಷ್ಠವಾದದ್ದು. ಯಾಕಂದರೆ ನಾವು ಮಾಡಿದಂಥ ವ್ರತದ ಫಲ ಸಿಗಲಿ ಅಂತ ಹೇಳಿಬಿಟ್ಟು. ದಂಪತ್ ಭೋಜನ ತುಂಬ ಶ್ರೇಷ್ಠವಾದದ್ದು. ಮತ್ತು ಯಾರಿಗೆಲ್ಲ ಯಾವ್ಯಾವ ವ್ರತಗಳು ದಾನಗಳು ನಿಮಗೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿಕೊಳ್ಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಂತೆ. ಇನ್ನು ದಾನಗಳಲ್ಲಿ ಇನ್ನೊಂದು 2-3 ದಾನಗಳು ನಾನು ಬಿಟ್ಟಿದ್ದೀನಿ. ಅದು ಗುಪ್ತದಾನ, ಒಂದು ಅರಿಶಿಣದ ಒಂದು ಗೋಪುರದ ಥರ ಮಾಡಿ, ಅರಿಶಿಣದ ನೀರನ್ನೆಲ್ಲ ಕಲಸಿ ಗೋಪುರದ ಥರ ಮಾಡಿ, ಗೌರಿ ಥರ ಮಾಡಿ ಅದರೊಳಗಡೆ ಕಾಯಿನನ್ನು ಇಟ್ಟು ಪ್ರತಿ ದ್ವಾದಶಿ ದಾನ ಕೊಡೋದು. ಕೊನೆಯ ದ್ವಾದಶಿ ಅದರಲ್ಲಿ ಒಂದು ಮೂಗುತಿಯನ್ನು ಇಟ್ಟು ಗುಪ್ತವಾಗಿ ದಾನವಾಗಿ ಕೊಡೋದು. ದಕ್ಷಿಣೆ ತಾಂಬೂಲ ಸಹಿತ ಕೊಡಬೇಕು. ಇದು ಗುಪ್ತದಾನ ಅಂತ ಹೇಳಲಾಗುತ್ತೆ. ಇನ್ನು ಕನ್ನಡಿ ದಾನವನ್ನು ಮಾಡೋದು. 2 ಕನ್ನಡಿ ಎದುರು ಬಿದ್ರು ಇಡಬೇಕು. ಅಂದರೆ 2 ಕನ್ನಡಿಯನ್ನು ಜೋಡಿಸಿ ಇಟ್ಟು ದಕ್ಷಿಣೆ ತಾಂಬೂಲ ಸಹಿತ ದಾನವಾಗಿ ಕೊಡ್ತಕ್ಕಂಥದ್ದು. ಇದನ್ನು ಬಿಂಬ ಪ್ರತಿಬಿಂಬ ಅಂತ ಹೇಳ್ತಾರೆ. ಬಿಂಬ ಪ್ರತಿಬಿಂಬ ದಾನ ಇದು ಅಷ್ಟೇ ತುಂಬ ಶ್ರೇಷ್ಠವಾದದ್ದು. ಇದನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಸುವರ್ಣ ದಾನ, ರಜತ ದಾನ ಕೊಡ್ಬೋದು. ವಸ್ತ್ರದಾನ, ಗಂಗಾ ಪೂಜೆ ದಾನವನ್ನು ಕೊಡೋದು. ಅಂದರೆ ನಾವೇನು ಪೂಜೆ ತುಳಸಿ ಪೂಜೆಯನ್ನು ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ತಟ್ಟೆ, ಒಂದು ಗಿಂಡಿ, ಅರಿಶಿನ ಕುಂಕುಮ ಹಾಕಿಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಎಲ್ಲವನ್ನು ಜೋಡಿಸಿ ದಾನವಾಗಿ ಕೊಡ್ತಕ್ಕಂಥದ್ದು. ಆಮೇಲೆ ದೇವರ ಪೂಜಾ ಸಾಮಗ್ರಿಗಳ ದಾನ ಇದು ಅಷ್ಟೇ ಶ್ರೇಷ್ಠವಾದದ್ದು. ತಟ್ಟೆ, ಆಮೇಲೆ ಮಂಗಳಾರತಿ ಮಾಡಲಿಕ್ಕೆ ಹಲಿಗೆ ಆರತಿ, ಆಮೇಲೆ ದೇವರ ಒಂದು ವಿಗ್ರಹಗಳು, ದೇವರ ಪೂಜೆಗೆ ಏನೇನು ಬಳಸ್ತಾರೋ ಸಾಣೆಕಲ್ಲು, ಗಂಧದ ಚಕ್ಕೆ, ಗಂಟೆ, ಈ ರೀತಿಯಾಗಿ ದೇವರ ಪೂಜಾ ಸಾಮಗ್ರಿಗಳು ಅಂತ ಹೇಳಿ ಅದರ ದಾನವನ್ನು ಕೊಡ್ತಕ್ಕಂಥದ್ದು. ಹೀಗೆ ಅನೇಕ ದಾನಗಳು, ಪೂಜೆಗಳು, ವ್ರತಗಳು ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಭಗವಂತನ ಪ್ರೀತಿಗಾಗಿ ಮಾಡ್ತಕ್ಕಂಥದ್ದು, ಭಗವಂತನ ಅನುಗ್ರಹಕ್ಕಾಗಿ ಮಾಡ್ತಕ್ಕಂಥದ್ದು. ನಿಮ್ಮ ಶಕ್ತಿಯಾನುಸಾರ ಯಾವ ಪೂಜೆ ದಾನಗಳನ್ನಾದರೂ ಹಿಡಿಬೋದು. ಮಾಡಿರಿ. ಭಗವಂತನ ಅನುಗ್ರಹ ಆಗಲಿ ಅಂತ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಪ್ರಥಮ ಏಕಾದಶಿ ಹತ್ತಿರ ಬರ್ತಾ ಇದೆ. ಏಕಾದಶಿಯ ಮಹತ್ವವನ್ನು ಎಲ್ಲರೂ ತಿಳಿಲೇಬೇಕು. ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿರಿ, ನಾನು ರಿಪ್ಲೈ ಮಾಡ್ತೀನಿ. ಹರೇ ಶ್ರೀನಿವಾಸ.